ಬುದ್ಧಿ ಪೂಜೆಯನ್ನು ಮಾಡಿದ್ವಿ. ಆ ಬುದ್ಧಿ ಪೂಜೆ ಮಾಡಿದ ಮೇಲೆ ನಮ್ಮ ಸಭೆಯನ್ನು ಟ್ರಸ್ಟ್ ಸಭೆ ಸೇರಿದಾಗ ನಮ್ಮಲ್ಲಿ ಯಾವುದೇ ಹಣಕಾಸು ವ್ಯವಸ್ಥೆ ಇರಲಿಲ್ಲ. ಅಂದು ನಾವು ಮೀಟಿಂಗ್ ತೀರ್ಮಾನ ಮಾಡಿದ ಮೇಲೆ ಈ ಯಾವುದೇ ಸಂಸ್ಥೆ ಯಾವುದೇ ಕಟ್ಟಡ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಹಾಕಿ ಹಣ ಇರಬೇಕು, ಮೊದಲನೇದಾಗಿ ಹಣ ಬೇಕಾಗುತ್ತೆ. ಹಣ ಏನೋ ಕೇಳೋಕೆ ಬಂದು ನಾವೇನೋ ವಿನಿಯೋಗ ಮಾಡ್ತೀವಿ ಅಂತ ಭಾವಿಸಬೇಕಾಗುತ್ತೆ. ಹಾಗಾಗಿ 12 ಜನ ಟ್ರಸ್ಟ್ ಸದಸ್ಯರು ಸೇರಿ 1 ಲಕ್ಷ ರೂಪಾಯಿಗಳನ್ನು ಫಂಡ್ ಮಾಡೋಣ, ನಂತರ ಭಕ್ತಾದಿಗಳನ್ನು ಕೇಳೋಣ ಅಂತ ತೀರ್ಮಾನ ತಗೊಂಡು ಎಲ್ಲ 12 ಜನ ಸದಸ್ಯರು ಕೂಡ 1 ಲಕ್ಷ ರೂಪಾಯಿಗಳನ್ನ ವಿನಿಯೋಗ ಮಾಡ್ತೀವಿ. ಅದಾದ ನಂತರ ಕೆಲಸ 19 ತಾರೀಕು ಪ್ರಾರಂಭ ಆಗುತ್ತೆ. ಪ್ರಾರಂಭವಾಗಿ ತಮಗೆ ತಿಳಿದಿರೋ ಹಾಗೆ ಸುಮಾರು 6 ತಿಂಗಳಲ್ಲಿ ದೇವಸ್ಥಾನ ಕಟ್ಟಡ ಪೂರ್ಣ ಮಾಡಿ ಉದ್ಘಾಟನೆಗೆ ಸಿದ್ಧವಾಗಿದೆ. ಈ ಸಿದ್ಧವಾಗಬೇಕಾದ್ರೆ ನಮ್ಮ 12 ಲಕ್ಷ ಸಾಲದಿಂದ ಸುಮಾರು 65 ಲಕ್ಷ ರೂಪಾಯಿನ ಖರ್ಚು ಮಾಡಿದ್ದೇವೆ. ಈಗ ಈ ಖರ್ಚು ಮಾಡಬೇಕಾದ್ರೆ ನಾವು ಶಾಸಕರನ್ನು ಭೇಟಿ ಮಾಡಿದ್ವಿ. ಅವರು ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಮಾಡಿಕೊಡ್ತೇವೆ ಅಂತೇಳಿ 10 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಸರ್ಕಾರದ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಹಾಗೆ ನಾವು ಧರ್ಮಸ್ಥಳದ ಸಂಸ್ಥೆ ನಾವು ಭಾಗಿಯಾಗೋದ್ರಿಂದ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವ್ರನ್ನ ಭೇಟಿ ಮಾಡೋಣ ಅಂತೇಳಿ ಅವರಿಗೆ ಪತ್ರದ ಮುಖಾಂತರ ನಾವು ಧರ್ಮಸ್ಥಳಕ್ಕೆ ಭೇಟಿ ಮಾಡಿದಾಗ ಅವರು ಪ್ರಸಾದ ರೂಪದಲ್ಲಿ 2 ಲಕ್ಷ ರೂಪಾಯಿಗಳನ್ನು ನಮ್ಮ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಹಾಗೆಯೇ ರಾಜಸ್ಥಾನ ಸಂಘದವ್ರನ್ನ ನಾವು ಬಿಡಿಯಾಗಿ ಕೇಳಬೇಕು, ನೀವೇ ಕೊಡ್ತೀವಿ ಅಂತ ಕೇಳಿದಾಗ ಅವರು 3,03,000 ರೂಪಾಯಿಗಳನ್ನ ಅವರೇ ಕಲೆಕ್ಟ್ ಮಾಡಿ ನಮ್ಮ ದೇವಸ್ಥಾನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ತಮಿಳು ಸಂಘದವ್ರನ್ನ ಕೇಳಿದ್ವಿ, ಅವರು ಕೂಡ 1,01,000 ರೂಪಾಯಿಗಳನ್ನ ನಮ್ಮ ದೇವಸ್ಥಾನಕ್ಕೆ ತಂದು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಭಕ್ತಾದಿಗಳು ನಾವು ಯಾರಿಗೂ ಕೂಡ ಹಣ ಕೊಡಿ ದೇವಸ್ಥಾನ ಕಟ್ತಾ ಇದೀವಿ ಅಂತ ಯಾರಿಗೂ ಕೂಡ ಬಾಯ್ಬಿಟ್ಟಾಗ ಯಾರು ಕೇಳಿಲ್ಲ. ನಮ್ಮ ಊರಿನಲ್ಲಿ ಹೇಗಿದೆ ಅಂದರೆ ನಮ್ಮ ತಾಲೂಕಿನಲ್ಲಿ ದೇವಸ್ಥಾನ ಕಟ್ತಾ ಉದಾಹರಣೆ ದಾನ ಮಾಡೋ ಜನಗಳೇ ಜಾಸ್ತಿ ಇರೋದ್ರಿಂದ ನಮ್ಮ ದೇವಸ್ಥಾನದ ಕಚೇರಿಗೆ ಬಂದು ಹಣ ಕೊಟ್ಟಂತವರು ಸುಮಾರು 26 ಲಕ್ಷ ರೂಪಾಯಿಗಳನ್ನ ದೇವಸ್ಥಾನದ ಭಾಗದಲ್ಲೇ ತಂದು ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ. ಭಕ್ತಾದಿಗಳ ಜೊತೆಗೆ ಸಾರ್ವಜನಿಕರು ಕೂಡ ನಮ್ಮ ತಾಲೂಕು ಸಾರ್ವಜನಿಕರು ಕಟ್ತಾ ಇದ್ದಾರೆ ಬಂದು ಕೇಳಿ ನಮಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಬಹಳ ಉದಾಹರಣೆಗಳನ್ನ ನಾವು ನೋಡಿದ್ದೇವೆ. ಇದ್ರ ಜೊತೆಗೆ ನಮ್ಮ ಜಾಗವನ್ನು ಗುರುತು ಮಾಡಿಕೊಟ್ಟಂತಹ ಪುರಸಭೆಯವ್ರನ್ನ ನಾವು ಸ್ಮರಿಸಬೇಕಾಗ್ತದೆ. ಮುಖ್ಯಾಧಿಕಾರಿ ಸುರೇಶ್ ಅವರು ಅವತ್ತು ಅಮಾವಾಸ್ಯೆ ಅಂತ ಕಾಣಿಸ್ತೇವೆ, ಭೀಮನ ಅಮಾವಾಸ್ಯೆ ಇವತ್ತು ಬೇಡ ಅಂತ ಹೇಳಿದ್ರು. ಇಲ್ಲ, ಭೀಮನ ಅಮಾವಾಸ್ಯೆ ಪೂಜೆ ಮಾಡಬೇಕು, ಒಳ್ಳೆಯದಾಗುತ್ತೆ ಅಂತ ಒಂದು ಕಾರಣಕ್ಕಾಗಿ ಮುಖ್ಯಾಧಿಕಾರಿಗಳನ್ನ ಕರ್ಕೊಂಡೋಗಿ ನಮ್ಮ ಜಾಗವನ್ನು ಅಳತೆ ಮಾಡಿಕೊಟ್ರು. 55-42 ಅಳತೆ ಜಾಗ ಮಾಡಿಕೊಟ್ಟ ನಂತರ ಕಟ್ಟಡ ಪ್ರಾರಂಭ ಆಗುತ್ತೆ ನವೆಂಬರ್ 19. ಈಗ ಕಟ್ಟಡ ಈ ಕಾರ್ಯಕ್ರಮವು ಮುಂದಿನ ತಿಂಗಳಲ್ಲಿ ನಾಳಿನಿಂದ 1 ಮತ್ತು 2, 3ನೇ ತಾರೀಕು 3 ದಿವಸಗಳು ಕೂಡ ವಿಜೃಂಭಣೆಯಿಂದ ನಡೆಸಲು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತೇವೆ. ಈ ಕಾರ್ಯಕ್ರಮಕ್ಕೆ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯುತ್ತದೆ. ಚಾಮುಂಡಿ ದೇವಸ್ಥಾನದ ಗೋಪುರ ಉದ್ಘಾಟನೆಯನ್ನ ಶ್ರೀ ಸೋಮನಾಥ ಸುನಾಥ ಸ್ವಾಮಿಗಳವರು ಆದಿತ್ಯದೇವ ಸಂಸ್ಥಾನ ಮಠ ಮೈಸೂರು ಶಾಖೆ ಅವರು ಆಗಮಿಸಲಿದ್ದಾರೆ. ನೂತನ ಗಣಪತಿ ಮೂರ್ತಿಯನ್ನ ಮಹಾದೇವ ಸ್ವಾಮಿಗಳು ಕಡಬೂರು ವಿರಕ್ತ ಮಠ ಅವರು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಉದ್ಘಾಟನೆಯನ್ನ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಲೋಕಸಭಾ ಸದಸ್ಯರು ಮೈಸೂರು ಮತ್ತು ಕೊಡಗು ಇವರು ವಹಿಸ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನ ನಮ್ಮ ಶಾಸಕರಾದಂತಹ ಅನಿಲ್ ಕುಮಾರ್ ವಹಿಸಲಿದ್ದಾರೆ. ಶಿಲಾನ್ಯಾಸ ಅನಾವರಣವನ್ನು ಯತೀಂದ್ರ ಸಿದ್ದರಾಮಯ್ಯನವರು ನಗರಾಭಿವೃದ್ಧಿ ಸಚಿವರು ಹಾಗೂ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ದಾರೆ, ಅವರು ಕೂಡ ಆಗಮಿಸಿದ್ದಾರೆ. ಕಳಸ ಪುಷ್ಪಾರ್ಚನೆಯನ್ನ ನಮ್ಮ ಸಂಸದರಾದಂಥ ಸುನೀಲ್ ಘೋಷ್ರವರು ಲೋಕಸಭಾ ಸದಸ್ಯರು ಚಾಮರಾಜನಗರ ಅವರು ಕಳಸಕ್ಕೆ ಪುಷ್ಪಾರ್ಚನೆಯನ್ನು ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ